ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಕ್ಲಾಸಿನಲ್ಲಿ ನಾವು ಭೂಮಿಯ ಉಗಮ ಮತ್ತು ವಿಕಸನದ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥದ್ದು. ಹಾಗೆ ಈ ಒಂದು ಎರಡನೇ ವಿಡಿಯೋದಲ್ಲಿ ನಾವು ಜೀವದ ಉಗಮ ಹಾಗೂ ವಿಕಸನದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ನೋಡಿ, ಭೂಮಿಯ ಮೇಲೆ ಜೀವದ ಉಗಮವನ್ನು ಕುರಿತು ಅನೇಕ ಸಿದ್ಧಾಂತಗಳಿವೆ. ಜನಪ್ರಿಯ ಸಿದ್ಧಾಂತವೊಂದರ ಪ್ರಕಾರ ಸುಮಾರು 700 ಮಿಲಿಯನ್ ವರ್ಷಗಳ ಹಿಂದೆ ವಾತಾವರಣದಲ್ಲಿನ ಮೂಲಭೂತ ರಾಸಾಯನಿಕಗಳಾದ ಜಲಜನಕ ಮತ್ತು ಇಂಗಾಲಗಳು ಯಾವುದೋ ಒಂದು ರೀತಿಯಲ್ಲಿ ಸಮ್ಮಿಳಿತಗೊಂಡು ಜೀವವು ನೀರಿನಲ್ಲಿ ಉದಯವಾಯಿತು ಅಂತ ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ಇದು ನಿಧಾನಗತಿಯಲ್ಲಿ ಹಂತ ಹಂತವಾಗಿ ವಿಕಸನಗೊಂಡು ಆರಂಭಿಕ ಗಿಡಗಳಾಗಿ ಮಾರ್ಪಟ್ಟಿತು. ಕ್ರಮೇಣ ಈ ನೀರಿನ ಗಿಡಗಳು ಆಳವಿಲ್ಲದ ಬೆಚ್ಚನ ಸಮುದ್ರ ಭಾಗಗಳನ್ನೆಲ್ಲ ಆಕ್ರಮಿಸಿತು. ನಂತರ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತಾ ಭೂಭಾಗವನ್ನು ಅತಿಕ್ರಮಿಸಿ ಬೆಳೆಯಲಾರಂಭಿಸಿದವು. ಸುಮಾರು 500 ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ ಪ್ರೋಟೋಜೋವಾ ಎಂಬ ಒಂದು ಜೀವರಾಶಿ ನೀರಿನಲ್ಲಿ ಉತ್ಪತ್ತಿಯಾಯಿತು ಅಂತ ಹೇಳ್ಬೋದು. ಅದು ಪ್ರಾಣಿ ಪ್ರಭೇದದ ಉಗಮದಲ್ಲಿನ ಪ್ರಥಮ ರೂಪವೆಂದು ಪರಿಗಣಿಸಲಾಗಿದೆ. ಅಂದರೆ ಸುಮಾರು 500 ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ ನೋಡ್ರಿ, ಪ್ರೋಟೋಜೋವಾ ಎಂಬ ಒಂದು ಜೀವಿ ನೀರಿನಲ್ಲಿ ಉತ್ಪತ್ತಿಯಾಯಿತು. ಅದು ಪ್ರಾಣಿ ಪ್ರಭೇದದ ಉಗಮದಲ್ಲಿನ ಪ್ರಥಮ ರೂಪ ಅಂತ ಕರಿತೀವಿ. ಪ್ರಾಣಿ ಪ್ರಭೇದದ ಪ್ರಥಮ ರೂಪ ಅಂತ ಹೇಳ್ತೀವಿ. ಆ ಒಂದು ಪ್ರೋಟೋಜೋವಾ ಅಂತಕ್ಕಂಥದ್ದು ನೀರಿನಲ್ಲಿ ಉತ್ಪತ್ತಿ ಆಯಿತು ಅಂತ ಹೇಳ್ಬೋದು. ನಂತರ ಏಕಕೋಶ ಜೀವಿಗಳು ಅಥವಾ ಏಕಜೀವಕೋಶಗಳು ಬಹುಜೀವಕೋಶಗಳಾಗಿ ಪರಿವರ್ತನೆಗೊಂಡವು. ಈ ದ್ಯುತಿಸಂಶ್ಲೇಷಿತ ಏಕಾಣುಜೀವಿಗಳು ವಿಕಸನಗೊಂಡಂತೆ ಆಮ್ಲಜನಕವನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡಲಾರಂಭಿಸಿದವು. ಈ ಕ್ರಿಯೆಯಿಂದ ಭೂಮಿಯು ಉನ್ನತ ಜೀವಿಗಳ ಉಗಮ ಮತ್ತು ವಿಕಸನಕ್ಕೆ ಕಾರಣವಾಯಿತು ಹಾಗೂ ವಾಸಯೋಗ್ಯವಾಯಿತು ಎಂದು ಹೇಳಬಹುದು. ನಂತರ ಜಲಜೀವಿಗಳು ಸೃಷ್ಟಿಯಾದವು. ಕೀಟಾಣುಗಳು ಮತ್ತು ಉಭಯಚರಿಗಳು ಅಸ್ತಿತ್ವಕ್ಕೆ ಬಂದವು. ನೋಡ್ರಿ, ಉಭಯಚರಿಗಳಂದರೆ ಭೂಮಿಯ ಮೇಲೆ ವಾಸ ಮಾಡುವ ಜೀವಿಗಳು ಅಂತ ಕರಿತೀವಿ. ಜಲಚರಗಳಂದರೆ ನೀರಿನಲ್ಲಿ ವಾಸ ಮಾಡುವ ಜೀವಿಗಳು ಅಂತ ಕರಿತೀವಿ. ಹೀಗೆ ಕೀಟಾಣುಗಳು ಮತ್ತು ಉಭಯಚರಿಗಳು ಅಸ್ತಿತ್ವಕ್ಕೆ ಬಂದವು ಎಂದು ಹೇಳಬಹುದು. ಉಭಯಚರಿಗಳು ಜಲ ಹಾಗೂ ನೆಲದ ಮೇಲೆರಡು ಕಡೆ ಜೀವಿಸಲು ಶಕ್ತವಾದವು ಅಂತ ಹೇಳ್ಬೋದು. ಹಾಗೆ ಅನಂತರ ಸರೀಸೃಪಗಳು ಜನಿಸಿದವು ಮತ್ತು ಅವುಗಳಲ್ಲಿ ಕೆಲವು ಪ್ರಭೇದಗಳು ಕಾಲಕ್ರಮೇಣ ಪಕ್ಷಿಗಳಾಗಿ ಪರಿವರ್ತನೆಗೊಂಡವು. ಹೀಗೆ ಬಗೆಯ ಜೀವವಿಧಗಳು ವಿಕಸನಗೊಳ್ಳಲು ಸುಮಾರು 400 ಮಿಲಿಯನ್ ವರ್ಷಗಳೇ ಬೇಕಾದವು ಅಂತ ಇಲ್ಲಿ ನಾವು ತಿಳ್ಕೊಳ್ಬೋದು. ಹಾಗೆ ಸಸ್ತನಿಗಳು ಸುಮಾರು 200 ಮಿಲಿಯನ್ ವರ್ಷಗಳ ಹಿಂದೆ ವಿಕಸನಗೊಂಡವು. ಕುದುರೆ, ಒಂಟೆ, ನಾಯಿ ಮುಂತಾದ 50 ಮಿಲಿಯನ್ ವರ್ಷಗಳ ಹಿಂದೆ ಜನಿಸಿದವು ಅಂತ ನಾವು ಹೇಳಬಹುದು. ಹೀಗೆ ಸಸ್ತನಿಗಳು ಸುಮಾರು 200 ಮಿಲಿಯನ್ ವರ್ಷಗಳ ಹಿಂದೆ ವಿಕಸನಗೊಂಡವು ಎಂದು ಇಲ್ಲಿ ಹೇಳಬಹುದು. ಹೀಗೆ ಹಲವಾರು ಜೀವ ಪ್ರಭೇದಗಳು ಉಗಮಿಸಿ ಪ್ರವರ್ಧಿಸಿದವು. ಅವುಗಳಲ್ಲಿ ಹಲವು ಪ್ರಭೇದಗಳು ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ಇಲ್ಲವೇ ಇತರೆ ಜೀವಿಗಳ ಪ್ರಾಬಲ್ಯವನ್ನು ಎದುರಿಸಲಾಗದೆ ಅಳಿದು ಹೋದವು ಎಂದು ಇಲ್ಲಿ ತಿಳ್ಕೊಳ್ಬೋದು. ಉದಾಹರಣೆಗೆ, ಒಂದೊಮ್ಮೆ ಪ್ರಬಲವಾಗಿದ್ದ ಡೈನೋಸಾರ್ಗಳು ಸುಮಾರು 65 ಮಿಲಿಯನ್ ವರ್ಷಗಳ ಹಿಂದೆ ಅಳಿದವು ಅಂತ ಹೇಳ್ಬೋದು, ಅಥವಾ ನಾಶ ಹೊಂದಿದವು ಅಂತ ಹೇಳ್ಬೋದು. ಹೀಗೆ ಡೈನೋಸಾರ್ ಎಂಬ ಒಂದು ಪ್ರಭೇದಗಳು 65 ಮಿಲಿಯನ್ ವರ್ಷಗಳ ಹಿಂದೆ ಅವು ಕಾಣೆಯಾದವು ಅಂತ ನಾವಿಲ್ಲಿ ತಿಳ್ಕೊಳ್ಬೋದು. ನೆಕ್ಸ್ಟು ಮಾನವನ ಉಗಮ ಮತ್ತು ವಿಕಸನ. ನೋಡ್ರಿ, ಮಾನವನ ವಿಕಾಸದ ಅಧ್ಯಯನವು ಒಂದು ಜಟಿಲ ವಿಷಯವಾಗಿದೆ. ಇದು ಮಾನವಶಾಸ್ತ್ರ, ಪುರಾತತ್ವಶಾಸ್ತ್ರ, ಭಾಷಾಶಾಸ್ತ್ರ, ಭ್ರೂಣಶಾಸ್ತ್ರ ಮತ್ತು ತಳಿ ವಿಜ್ಞಾನಶಾಸ್ತ್ರಗಳನ್ನು ಒಳಗೊಂಡಿದೆ. ಅಂದರೆ ಮಾನವ ವಿಕಸನದ ಒಂದು ಅಧ್ಯಯನಕ್ಕೆ ಈ ಎಲ್ಲ ಒಂದು ಶಾಸ್ತ್ರಗಳು ಅವಶ್ಯಕವಾಗಿರ್ತಕ್ಕಂಥದ್ದು. ನೋಡ್ರಿ, ಹಾಗೆ ಮಾನವ ಪಳಿಯುಳಿಕೆಗಳ ಶೋಧಗಳು, ಶಿಲಾಯುಧಗಳು ಮತ್ತು ಗುಹಾಚಿತ್ರಗಳು ಈ ಅಧ್ಯಯನಕ್ಕೆ ಪುರಾವೆಗಳನ್ನು ಒದಗಿಸುತ್ತವೆ. ದೊರಕಿರುವ ಬಹುತೇಕ ಪಳಿಯುಳಿಕೆಗಳು ಅಳಿದು ಹೋದ ಮಾನವನ ಪ್ರಭೇದಗಳಾಗಿವೆ. ಇಂದಿನ ಮಾನವ ಪ್ರಭೇದದ ವಿಕಸನವನ್ನು ಅರಿಯಲು ಅವು ಕೊಂಡಿಗಳಂತೆ ಇವತ್ತು ಕೆಲಸ ಮಾಡುತ್ತವೆ. ಹಾಗೆ ಸಾಮಾನ್ಯವಾಗಿ ಪಳಿಯುಳಿಕೆಗಳ ಶೋಧವು ಆಕಸ್ಮಿಕವಾಗಿ ನಡೆದವುಗಳಾಗಿವೆ ಮತ್ತು ಅವುಗಳನ್ನು ಆಕರಿಸುವ ಪ್ರಕ್ರಿಯೆಯು ಬಹುಕ್ಲಿಷ್ಟವಾದ ಹಾಗೂ ಶ್ರಮದಾಯಕವಾದ ಕೆಲಸವಾಗಿದೆ. ಇಂತಹ ಪಳಿಯುಳಿಕೆಗಳ ದಿನಾಂಕವನ್ನು ನಿರ್ಧರಿಸಲು ನೇರವಾಗಿ ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸುವುದು ಒಂದು ವಿಧಾನವಾಗಿದ್ದರೆ, ಮತ್ತೊಂದು ವಿಧಾನವು ಪಳಿಯುಳಿಕೆಯ ಮೇಲಿನ ಗೊಡ್ಡು ಮಣ್ಣನ್ನು ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸುವುದಾಗಿದೆ. ಹೀಗೆ ದಿನ ಕಳೆದಂತೆ ಆಗುತ್ತಿರುವ ವಿಜ್ಞಾನದ ಅಭಿವೃದ್ಧಿಯಿಂದಾಗಿ ಹಾಗೂ ದೊರೆಯುವ ಹೊಸ ಒಂದು ತಂತ್ರಜ್ಞಾನಗಳಿಂದಾಗಿ, ಮಾಹಿತಿಗಳಿಂದಾಗಿ ಅನೇಕ ಕಗ್ಗಂಟಿನ ಸಮಸ್ಯೆಗಳನ್ನು ಇಂದು ನಾವು ಬಗೆಹರಿಸಿಕೊಳ್ಳುತ್ತಾ ಏನು ಮಾಡ್ತಾ ಇದ್ದೀವಿ, ಸಾಗ್ತಾ ಇದ್ದೀವಿ.
ಹೀಗೆ ಡಾರ್ವಿನ್ ಎಂಬ ಮಾನವಶಾಸ್ತ್ರಜ್ಞ ರಚಿಸಿರುವ ದಿ ಒರಿಜಿನ್ ಆಫ್ ದಿ ಸ್ಪೀಷೀಸ್ ಎಂಬ ಒಂದು ಕೃತಿಯಲ್ಲಿ ನೈಸರ್ಗಿಕ ಆಯ್ಕೆ ಸಿದ್ಧಾಂತವು ಮಾನವ ವಿಕಾಸದ ಕಥೆಯನ್ನು ಅರಿಯಲು ಸಹಾಯ ಮಾಡಿದೆ. ಅಂದರೆ ಡಾರ್ವಿನ್ರವರು ರಚಿಸಿರ್ತಕ್ಕಂಥ ಕೃತಿ ಯಾವುದಂದರೆ ದಿ ಒರಿಜಿನ್ ಆಫ್ ದ ಸ್ಪೀಷೀಸ್. ಇದು ಏನು ಮಾಡುತ್ತೆ, ಮಾನವ ವಿಕಾಸದ ಕಥೆಯನ್ನು ಅರಿಯಲು ನಮಗೆ ಸಹಾಯ ಮಾಡುತ್ತೆ. ಅದರ ಒಂದು ಕೃತಿಯ ಒಂದು ಹೆಸರೇ ನೈಸರ್ಗಿಕ ಆಯ್ಕೆ ಅಂತ ಕರಿತೀವಿ. ಇದರಲ್ಲಿ ಈ ಒಂದು ಕೃತಿಯಲ್ಲಿ ಮಾನವ ವಿಕಾಸದ ಕಥೆಯನ್ನು ನಾವು ತಿಳಿಯಬಹುದು ಅಥವಾ ಓದಬಹುದು. ಅಂತೆಯೇ ಅವರು ಸಬಲರು ಬದುಕಿ ಉಳಿಯುವ ಸಿದ್ಧಾಂತವು ಅನೇಕ ಜೀವ ಪ್ರಭೇದಗಳ ವಿಕಾಸ ಮತ್ತು ಅಳಿವಿಕೆಯನ್ನು ತಿಳಿಯಲು ಸಹಾಯಕವಾಗಿದೆ. ಅವ್ರದ್ದು ಅಂದರೆ ಡಾರ್ವಿನ್ ಅವರ ಮತ್ತೊಂದು ಕೃತಿ ಯಾವುದಂದರೆ ಸಬಲರು ಬದುಕಿ ಉಳಿಯುವ, ಅಂದರೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಸಬಲರು ಬದುಕಿ ಉಳಿಯುವ, ಯಾರು ಸಬಲರಾಗಿರ್ತಾರೆ ಅವರು ಬದುಕಿರ್ತಾರೆ, ಸಬಲರಾಗಲಾರದರು ಇಲ್ಲಿ ಅಳಿದು ಹೋಗಿರತಕ್ಕಂಥದ್ದು ಎಂಬುದನ್ನು ಆ ಒಂದು ಕೃತಿಯಲ್ಲಿ ನೋಡಬಹುದು. ಹೀಗೆ ಜೀವ ಪ್ರಭೇದಗಳ ವಿಕಾಸ ಮತ್ತು ಅಳಿವಿಕೆ ಅಂತಂದರೆ ಇಲ್ಲಿ ನಾಶವಾಗಿರ್ತಕ್ಕಂಥದ್ದನ್ನು ನಾವು ತಿಳಿಯಬಹುದು. ಅದನ್ನು ತಿಳಿಯಲು ಈ ಒಂದು ಕೃತಿ ನಮಗೆ ಸಹಾಯ ಮಾಡುತ್ತದೆ. ಮಾನವ ವಿಕಸನವನ್ನು ತಿಳಿಯಲು ಇರುವ ಬಹುದೊಡ್ಡ ತೊಂದರೆ ಅಂದರೆ ಅದನ್ನು ಅರಿಯಲು ಬೇಕಾಗಿರುವ ಆಧಾರಗಳು ಬಹು ಪ್ರಾಚೀನ ಕಾಲದ್ದಾಗಿದ್ದು ಸಾವಿರಾರು ವರ್ಷಗಳಷ್ಟು ಪುರಾತನವಾಗಿದೆ ಅಂತ ನಾವಿಲ್ಲಿ ಹೇಳಬಹುದು. ನೋಡಿರಿ, ರಾಬರ್ಟ್ ಡಾರ್ವಿನ್ ಅವರ ಒಂದು ಪುಟ್ಟ ಒಂದು ಪರಿಚಯ ಅಂತಕ್ಕಂಥದ್ದು. ಅವರು 1809 ಅಂದರೆ ಫೆಬ್ರವರಿ 12, 1809 ಜನಿಸಿ ಆಮೇಲೆ ಏಪ್ರಿಲ್ 19, 1882 ಏನಾಗ್ತಾರೆ, ಮರಣವನ್ನು ಹೊಂದ್ತಾರೆ. ಒಬ್ಬ ಬ್ರಿಟಿಷ್ ನಿಸರ್ಗ ವಿಜ್ಞಾನಿ ಅಂತ ಹೇಳ್ಬೋದು. ಎಲ್ಲ ಪ್ರಭೇದಗಳ ವಿಕಸನ ಒಂದೇ ಮೂಲದಿಂದಾಗಿ ವಂಶಾನುಗತವಾಗಿ ಕಾಲಾನುಕ್ರಮವಾಗಿ ನಡೆದಿದೆ ಎಂದು ಅವರು ಏನು ಮಾಡಿದರು, ಪ್ರತಿಪಾದಿಸಿದರು. ಅಂದರೆ ಈ ಒಂದು ಜೀವ ಪ್ರಭೇದಗಳ ವಿಕಸನ ಒಂದೇ ಮೂಲದಿಂದ ವಂಶಾನುಗತವಾಗಿ, ಅಂದರೆ ಆ ಒಂದು ಒಂದೇ ವಂಶದ ಒಂದು ಬಳವಳಿಯಾಗಿ ಕಾಲಾನುಕ್ರಮದಲ್ಲಿ ಹಂತವಾಗಿ ಅವು ಏನಾಗಿವೆ ನಡೆದಿರ್ತಕ್ಕಂಥದ್ದು ಎಂಬುದನ್ನು ಅವರು ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ಇವರ ವೈಜ್ಞಾನಿಕ ಸಿದ್ಧಾಂತವು ವಿಕಸನ ಪ್ರಕ್ರಿಯೆಯಲ್ಲಿ ಜೀವ ಪ್ರಭೇದಗಳ ವಿಭಜನೆಯು ನೈಸರ್ಗಿಕ ಆಯ್ಕೆಯ ಪರಿಣಾಮವಾಗಿದೆ ಎಂದು ಪ್ರತಿಪಾದಿಸುತ್ತದೆ. ಜೀವ ಬದುಕಿ ಉಳಿಯಲು ಸಂಘರ್ಷ ಮಾಡುತ್ತವೆ ಹಾಗೂ ಆ ನಿಟ್ಟಿನಲ್ಲಿ ಸಂಗಾತಿಯನ್ನು ಆಯ್ಕೆ ಮಾಡುತ್ತವೆ. ಹೀಗೆ 1859 ಅವರು ಪ್ರಕಟಿಸಿರ್ತಕ್ಕಂಥ ಆನ್ ದಿ ಒರಿಜಿನ್ ಆಫ್ ಸ್ಪೀಷೀಸ್ ಕೃತಿಯಲ್ಲಿ ಪುರಾವೆಗಳೊಂದಿಗೆ ವಿಕಸನ ಸಿದ್ಧಾಂತವನ್ನು ಮಂಡಿಸಿ ಅಂದು ಪ್ರಪಂಚದಲ್ಲಿದ್ದ ಪ್ರಭೇದಗಳ ರೂಪ ಬದಲಾವಣೆ ಸಿದ್ಧಾಂತ ತಿರಸ್ಕೃತಗೊಳ್ಳಲು ಕಾರಣರಾದರು.